ದಿನಾಂಕ 30 ಜೂನ್ 2026ರಂದು ರೈತ ಸಂಘದಿಂದ ಪ್ರತಿಭಟನೆ. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ತಾಳಿಕೋಟೆ ತಾಲೂಕಿನ ಮೂಕಿಹಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 7 ಗ್ರಾಮಗಳಲ್ಲಿ ಉಂಟಾಗಿರುವ ಕುಡಿಯುವ ನೀರಿನ ಸಮಸ್ಯೆ, ಗ್ರಾಮ ಪಂಚಾಯಿತಿಯಿಂದ ಆವಾಸ್ ಯೋಜನೆ ಅಡಿ ಫಲಾನುಭವಿಗಳಿಗೆ ವಿತರಿಸಬೇಕಾದ ಮನೆಗಳ ವಿಳಂಬ ಹಾಗೂ ಪ್ರಮುಖವಾಗಿ ಫಸಲ್ ಬಿಮಾ ಯೋಜನೆ ಅಡಿ ರೈತರಿಗೆ ಇದುವರೆಗೆ ವಿಮಾ ಪರಿಹಾರ ದೊರೆಯದಿರುವ ಸಮಸ್ಯೆಗಳ ವಿರುದ್ಧ ದಿನಾಂಕ 30 ಜೂನ್ 2026ರಂದು ಮೂಕಿಹಾಳ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಮುಖಂಡರು ತಿಳಿಸಿದರು. ಗುರುವಾರ ತಾಳಿಕೋಟೆಯ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಶಾಂತಗೌಡ ಪಾಟೀಲ್ ನಡಹಳ್ಳಿ, ಜಿಲ್ಲಾಧ್ಯಕ್ಷ ಸಂಗಮೇಶ್ ಸಗರ್ ಹಾಗೂ ರಾಜ್ಯ ಉಪಾಧ್ಯಕ್ಷ ಕಲ್ಲು ಸೊನ್ನಲ್ ಅವರು ರೈತರ ಹಾಗೂ ಗ್ರಾಮೀಣ ಜನರ ವಿವಿಧ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ಪ್ರತಿಭಟನೆ ಆಯೋಜಿಸಲಾಗಿದ್ದು, ಸಾರ್ವಜನಿಕರು ಹಾಗೂ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕಾ ಯುವ ಘಟಕದ ಅಧ್ಯಕ್ಷ ದೇವರಾಜ್ ಗುಂಡಕ್ನಾಳ್, ತಾಲೂಕಾ ಅಧ್ಯಕ್ಷ ಶ್ರೀಶೈಲ್ ವಾಲಿಕಾರ್, ಘಟಕ ಅಧ್ಯಕ್ಷ ಉಮೇಶ್ ಮಕಾಳಿ, ಸದಸ್ಯರಾದ ಹಣಮಂತು ಗುಣಾಳ್, ಯಲ್ಲು ಹಡಗಿನಾಳ್, ಹಣಮಂತರಾಯ್ ಮಕಾಳಿ, ಬಸವರಾಜ್ ಮಕಾಳಿ, ಹನೀಫ್ ಮುಲ್ಲಾ, ಮೈಬೂ ಅವಟಿ, ದೇವಣ್ಣ ಮೇಟಿ, ಸತೀಶ್ ಪಡಿಗೇರ್, ಪರಸು ಕೊಡಿಕಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಶ್ರೀಶೈಲ್ ಸಚಿನ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 7259218640. ಧನ್ಯವಾದಗಳು. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಮೂಕಿಹಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರುವಂತಹ ಅನ್ಯಾಯವನ್ನು ಖಂಡಿಸಿ ನಾಳೆ ಬರ್ತಕ್ಕಂಥ 30ನೇ ತಾರೀಕರಂದು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಒಂದು ಬೃಹತ್ ಪ್ರಮಾಣದ ಹೋರಾಟವನ್ನು ಆಯೋಜನೆ ಮಾಡಲಾಗಿದ್ದು, ಆ ಒಂದು ಹೋರಾಟದ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ತಮ್ಮೆಲ್ಲರ ಪರವಾಗಿ ಕುಟುಂಬದಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷರಾದಂಥ ಶ್ರೀ ಶಾಂತಗೌಡ ಪಾಟೀಲ್ ನಡಹಳ್ಳಿ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೋರ್ವ ಉಪಾಧ್ಯಕ್ಷರಾದ ಶ್ರೀಯುತ ಕಲ್ಲು ಸೊನ್ನಲ್ ಅವರು ಕೂಡ ರಾಜ್ಯ ಉಪಾಧ್ಯಕ್ಷರು, ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಮೂರದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ತರನಾಗಿ ತಾಳಿಕೋಟೆ ತಾಲೂಕು ಅಧ್ಯಕ್ಷರಾದಂಥ ಶ್ರೀಯುತ ಶ್ರೀಶೈಲ್ ವಾಲಿಕಾರ್ ಸರ್ ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ತರನಾಗಿ ನಮ್ಮ ಆತ್ಮೀಯರು ಹಾಗೂ ಯುವ ಘಟಕದ ತಾಳಿಕೋಟೆ ಅಧ್ಯಕ್ಷರಾದಂಥ ಶ್ರೀಯುತ ದೇವರಾಜ್ ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ, ಇನ್ನು ಶಿವಪುರ ಗ್ರಾಮದಿಂದ ಆಗಮಿಸಿರುವಂತಹ ಶ್ರೀಯುತ ಉಮೇಶ್ ಅವರು ಕೂಡ ಸ್ವಾಗತವನ್ನು ಕೊಡ್ತಾ, ಈಗ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಶಾಂತಗೌಡ ಮಾತಾಡಬೇಕಾಗಿ ಅವರಿಗೆ ವಿನಂತಿಸಿಕೊಳ್ತಾರೆ. ವತಿಯಿಂದ ನಡೆದಂಥ ಈ ಒಂದು ಪ್ರಕಟಣಾ ಸಭೆಗೆ ಇದು ಒಂದು ಪ್ರಕಟಣಾ ಸಭೆಗೆ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮ ಎಲ್ಲ ಬಂಧುಗಳೇ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ದಿನಾಂಕ 30/6/2026ರಂದು ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಮೂಕಿಹಾಳ ಪಂಚಾಯಿತಿಯ ಮುಂಭಾಗದಲ್ಲಿ ಮೂಕಿಹಾಳ ಪಂಚಾಯಿತಿಯ ಎಲ್ಲ ಹಳ್ಳಿಗಳ ರೈತರು ಸುಮಾರು 2,000ಕ್ಕಿಂತ ಹೆಚ್ಚು ರೈತರು ಒಗ್ಗೂಡಿ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ. ಯಾಕೆ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಪ್ಪ ಅಂತಂದರೆ, ನಮ್ಮ ಮೂಕಿಹಾಳ ಪಂಚಾಯಿತಿಯ ವ್ಯಾಪ್ತಿಯ ಹಳ್ಳಿಯ ರೈತರು ಸುಮಾರು 7 ಹಳ್ಳಿಯ ರೈತರು ಸುಮಾರು 2019ರಿಂದ ಇಲ್ಲಿಯವರೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಇನ್ಸೂರೆನ್ಸ್ ಅನ್ನು ಕಟ್ತಾ ಬರ್ತಾ ಇದೆ.
ಆದರೆ ಇಲ್ಲಿವರೆಗೂ ಕೂಡ ನಮ್ಮ ರೈತರ ಬೆಳೆಗಳು ಹಾಳಾದರೂ ಕೂಡ ₹1 ಇನ್ಶೂರೆನ್ಸ್ ಕಂಪನಿಯಿಂದ ಪರಿಹಾರ ಬಂದಿಲ್ಲ. ಇದಕ್ಕೆ ಕಾರಣ ಏನು? ಯಾಕೆ ಬಂದಿಲ್ಲ? ಮತ್ತು ಇದನ್ನ ಯಾರು ವರದಿ ಕೊಡ್ತಾ ಇದ್ದಾರೆ? ಪಂಚಾಯತಿ ಮಟ್ಟದಲ್ಲಿ ಪಂಚಾಯತಿ PDO ವರದಿ ಕೊಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ಒಬ್ಬೊಂದು ಬೆಳೆಗೆ ಒಬ್ಬೊಬ್ಬರಿಗೆ ತಲಾಟೆ ಒಂದು ಕೊಡ್ತಾರಂತೆ, ಇವರು ಪಂಚಾಯತ್ ಒಂದು ಕೊಡ್ತಾರಂತೆ, ಕೃಷಿ ಇಲಾಖೆ ಒಂದು ಕೊಡ್ತಾರಂತೆ. ಅದಕ್ಕೆ ನಮಗೆ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಯಾವ ರೀತಿ ಇವರು ಬೆಳೆಗಳನ್ನು ಸರ್ವೆ ಮಾಡ್ತಾರೆ ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನ ಕುರಿತು ಸರ್ಕಾರದ ಗೈಡ್ಲೈನ್ಸ್ ಕಾಪಿಯನ್ನು ಅವತ್ತು ನಮ್ಮ ಹೋರಾಟಕ್ಕೆ ಕೊಡಬೇಕು, ನಮ್ಮ ರೈತರು ತಿಳಿಸ್ಬೇಕು. ಯಾಕೆ ಬಂದಿಲ್ಲ? ಕಾರಣ ಏನು? ಎಲ್ಲ ಪಂಚಾಯತಿಗಳಿಗೆ ಕೆಲವು ಪಂಚಾಯತಿಗಳು ಬಂದಿದೆ, ಮುಖ್ಯ ಪಂಚಾಯತಿ ತೋರಿಸೋದಕ್ಕೆ ಯಾಕೆ ಬರಲಿಲ್ಲ? ಏನಿದೆ? ಏನು ಮಳೆಯಾಗಿ ಎಲ್ಲ ರೈತರು ಬೆಳೆ ಬೆಳೆದಿಲ್ಲ, ಅಥವಾ ಅಧಿಕಾರಿಗಳು ಏನಾದರೂ ಕೂಡ ಇಲ್ಲಿ ಇನ್ಶೂರೆನ್ಸ್ ಕಂಪನಿಯ ಜೊತೆಗೆ ಶಾಮೀಲಾಗಿ ಇಲ್ಲಿ ಅಧಿಕಾರಿಗಳಿಗೆ ರೈತರಿಗೆ ಮೋಸ ಮಾಡಿದಾರ ಅನ್ನೋದನ್ನು ಸ್ಪಷ್ಟಪಡಿಸಬೇಕು. ಅದಕ್ಕಾಗಿ ಇದು ನಮ್ಮ ಹೋರಾಟ. ಅದರ ಜೊತೆಗೆ ಮುಂದಿನ ಸಾರಿ ಈ ರೀತಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಹೋರಾಟ ಮಾಡ್ತಿದ್ದೇವೆ. ಅದರ ಜೊತೆಗೆ ಇನ್ನೊಂದು ಇವ್ರು ಏನ್ ಮಾಡ್ತಾ ಇದ್ದಾರೆ ಇನ್ಶೂರೆನ್ಸ್ ಕಂಪನಿಯವರು ಅಂತಂದ್ರೆ, ಈ ಪಂಚಾಯತಿ PDOಗಳಾಗಿರ್ಬೋದು, ಈ ತಲಾಟೆಗಳಾಗಿರ್ಬೋದು, ಈ ಕೃಷಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಇವರೆಲ್ಲ ಈ ಇನ್ಶೂರೆನ್ಸ್ ಕಂಪನಿಯ ಜೊತೆಗೆ ಶಾಮೀಲಾಗಿ ಯಾವ ಹಳ್ಳಿಯ ರೈತರಿಗೆ ನಾವು ಹೋಗ್ತಾ ಇದ್ದೇವೆ, ಯಾವ ಇವತ್ತು ಏನೋ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಆ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡೋದನ್ನ ಯಾವ ರೈತರು ಹೊರಗಡೆ ಸೆಲೆಕ್ಟ್ ಆಗಿದ್ದಾವೆ ಅದು ಬೆತ್ತ ಮೇಲೆ 15 ಒಂದು ಕ್ರಾಪ್ ಹೆಂಗಿದೆ ಅಂತ ನೋಡೋಕೆ ಹೋಗ್ತಾರೆ, ಆಮೇಲೆ ಕಟಾವು ಮಾಡಕ್ಕೆ ಹೋಗ್ತಾರೆ. ಇವರು ಆ ಸಂದರ್ಭದಲ್ಲಿ ಕೆಲವು ರೈತರನ್ನ ಕರ್ಕೊಂಡು ಹೋಗ್ಬೇಕು, ಊರೊಳಗೆ ದಂಡ ಹೊಡಿಬೇಕು, ಪಂಚಾಯತಿ ಎಲ್ಲ ದಂಡ ಹೊಡೆದು ಮಾಡಿ ರೈತರನ್ನ ಎಲ್ಲರಿಗೆ ಹೇಳಿ ಇಂಥ ದಿನ ನಿಮ್ಮ ಊರಲ್ಲಿ ನಾವು ಬರ್ತಾ ಇದೀವಿ, ಕಟಾವು ಮಾಡ್ತಾ ಇದೀವಿ ಅಂತೇಳಿ ಹೇಳಬೇಕು. ಇವ್ರು ಯಾರಿಗೆ ಹೇಳಲ್ಲ, ಯಾರಿಗೆ ತಿಳಿಸಂಗಿಲ್ಲ, ಇವರೇ ಹೋಗುದು. ಅದು ಆಕ್ಚುಲಿ ಏನಪ್ಪ ಅಂತಂದ್ರೆ, ಒಣ ಬೇಸಾಯದಲ್ಲಿ ಬೆಳೆದಂತ ಬೆಳೆಗಳನ್ನ ಕಟಾವು ಮಾಡಬೇಕು. ಒಂದು ವೇಳೆ ಇವ್ರು ಸೆಲೆಕ್ಟ್ ಮಾಡಿದ್ದು ಅವ ನೀರು ಬಿಟ್ಟಿದ್ನ ಅಂತಂದ್ರೆ ಅದನ್ನೇ ಇವ್ರು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅದಕ್ಕೆ ಒಟ್ಟಾರೆಯಾಗಿ ಇದರಲ್ಲಿ ದೊಡ್ಡ ಗೋಲ್ಮಾಲ್ ನಡೆದಿದೆ. ಇದರಲ್ಲಿ ಎಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಇದು ಕಟ್ಟಡದಲ್ಲಿರುವ ರೈತರನ್ನ ಉಳಿಸಲಿಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಮಾಡಿದೆ. ಆದರೆ ಇವರು ಇನ್ಶೂರೆನ್ಸ್ ಕಂಪನಿ ಜೊತೆ ಸೇರಿ ಇವತ್ತು ರೈತರನ್ನ ಕುತ್ತಿಗೆ ಕೊಯ್ಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾವುದೇ ಶಾಸಕರಾಗಲಿ ಯಾವ ಜನಪ್ರತಿನಿಧಿಗಳಾಗಲಿ ಒಂದು ತುಟಿ ಬಿಡಕ್ಕಂತ ಇಲ್ಲ. ಕಾರಣ ಏನು? ನೀವೇನಾದ್ರೂ ಕೂಡ ಇದರಲ್ಲಿ ಶಾಮೀಲಾಗಿದ್ದೀರಾ ಅದನ್ನ ನಮ್ಗೆ ತಿಳಿಸ್ಬೇಕು. ಅದಕ್ಕೆ ಒಟ್ಟು 5 ವರ್ಷದಲ್ಲಿ ನೀವು ಯಾರ್ಯಾವ ಅಧಿಕಾರಿಗಳು ಏನೇನು ಮುಖ್ಯ ಪಂಚಾಯತಿಗೆ ವರದಿ ಕೊಟ್ಟಿದ್ರಲ್ಲ ಆ ಎಲ್ಲ ಸಂಪೂರ್ಣ ವರದಿಯನ್ನು ನಮ್ಗೆ ಕೊಡಬೇಕು. ಹೋರಾಟದಲ್ಲಿ ನಾವು ನೋಡ್ತೀವಿ, ನೀವೇ ಉತ್ತಮ ಅಂತ ಕಳಿಸಿದ್ರು, ಅವ್ರು ಕೇಳಿದ್ರೆ ಏನ್ ಹೇಳ್ತಾರೆ, ಇಲ್ರಿ ನಾವು ಏನು ಬೆಳೆದಿಲ್ಲ ಅಂತ ಕಳಿಸಿದ್ವಿ, ನಾವೆಲ್ಲ ಕರೆಕ್ಟಾಗಿ ಕಳಿಸಿದ್ವಿ, ಅದು ಬಂದಿಲ್ಲ. ಅದೇ ಯಾಕೆ ಬಂದಿಲ್ಲ? ನೀವು ಬಾಯಿಲೆ ಹೇಳಿದ್ರಲ್ಲ, ನೀವು ಏನು ವರದಿ ಕೊಟ್ಟಿದ್ದೀರಲ್ಲ, ನೀವು ಸಹಿ ಮಾಡಿ ಏನು ಸರ್ಕಾರಕ್ಕೆ ವರದಿ ಕೊಟ್ಟಿದ್ರಿ ಇನ್ಶೂರೆನ್ಸ್ ಕಂಪನಿಗೆ, ಅದು ನಮ್ಗೆ ಬೇಕು. 2019ರಿಂದ ಇಲ್ಲಿವರೆಗೆ ಏನೇನು ವರದಿ ಕೊಟ್ಟಿದ್ರಲ್ಲ ಎಲ್ಲ ವರದಿಯನ್ನು ಒಳಗೊಂಡಂತ ವಿವರವಾದ ವರದಿ ನಮ್ಮ ಮಾಹಿತಿ ನಮ್ಗೆ ಕೊಡಬೇಕು. ಇದು ಒಂದನೇ. ಎರಡನೇದು ಏನಪ್ಪಾ ಅಂತಂದ್ರೆ, ಈಗಾಗಲೇ ಸ್ವತಂತ್ರ ಬಂದು ಸುಮಾರು 75 ವರ್ಷಗಳು ಹೋಗಿದ್ದಾರೆ. ಆದರೂ ಕೂಡ ಇವತ್ತು ನಮ್ಮ ಹಳ್ಳಿಗಳಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ಯಾವ ಹಳ್ಳಿಗೆ ಹೋದ್ರೂ ಕೂಡ ಅದೇ ಸಮಸ್ಯೆ ಇದೆ. ಮುಖ್ಯ ಪಂಚಾಯತ್ ಹೋದ್ರೆ ಅಲ್ಲೆಲ್ಲ ಕ್ಲೋರೈಡ್ ಇಂದ ನೀರಿದೆ. ಇವತ್ತು ಅನೇಕ ಜನ ಹಿರಿಯರಿಗೆ ಅಡ್ಡಾಡಕ್ ಆಗ್ತಾ ಇಲ್ಲ, ಎಲ್ಲ ಕಾಲದಲ್ಲಿ ಎತ್ಕೊಂಡ್ಬಿಟ್ಟಿದ್ದಾರೆ. ವಾಂತಿ ಬೇದಿ, ಸಣ್ಣ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಹೀಗಾಗಿ ಇವತ್ತು ಬೇಸತ್ತು ಇವತ್ತು ಹರ್ನಾಳಾಗಿರ್ಬೋದು, ಕಲ್ಲೇನಾಗಿರ್ಬೋದು, ಅಡಿನಾಳಾಗಿರ್ಬೋದು ಎಲ್ಲ ನೀರು ಎತ್ತುವಂತ ತಾಳಿಕೋಟೆ ಅಲ್ಲಿ ಬಂದು ನೀರನ್ನು ತುಂಬಿಕೊಂಡು ಹೋಗಿ ನೀರು ಕುಡಿಯುವಂತ ಪರಿಸ್ಥಿತಿ ಇವತ್ತು ಬಂದಿದೆ. ಈಗಾಗಲೇ ಮುಖ್ಯ ಪಂಚಾಯಿತಿಯಲ್ಲಿ ಬಹುಹಳ್ಳಿಗಳ ಕುಡಿಯುವ ನೀರಿನ ಯೋಜನೆ ಅಂತ ಮಾಡಿದ್ದಾರೆ. ಮಲ್ಟಿ ವಿಲೇಜ್
ವಾಟರ್ ಟ್ರೀಟ್ಮೆಂಟ್ ಏನು ಫಿಲ್ಟರ್ ಆಗುತ್ತಲ್ಲ ನೀರು ಅಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಪ್ಲಾಂಟ್ ಇಟ್ಟಿರ್ತೀವಿ, ಅದು ಒಟ್ಟಲ್ಲಿ ಫಿಲ್ಟರ್ನೇ ಆಗ್ತಾ ಇಲ್ಲ. ಒಂದು ದಿನ ಕೂಡ ಅಲ್ಲಿ ಸ್ಟ್ಯಾಂಡ್ ಚೇಂಜ್ ಮಾಡಿಲ್ಲ, ಏನೂ ಇಲ್ಲ. ಅಲ್ಲಿ ಕೆರೆ ಮಾಡಿದ್ದಾರೆ, ಒಬ್ಬರಿಗೆ ಕೆರೆ ಮಾಡಿದ್ದಾರೆ ನೋಡಿ. ಆ ಕೆರೆಗೆ ಏನಾಗಿದೆ ಅಂದ್ರೆ ಸುತ್ತ ಫಿಕ್ಸಿಂಗೇ ಇಲ್ಲ. ಎಲ್ಲ ಊರು ದನಗಳೆಲ್ಲ ಬಂದು ಅದರಾಗ ಮಕ್ಕೋತವೆ. ಈ ರೀತಿ ವ್ಯವಸ್ಥೆ ಏನಿದೆ? ಒಂದಿನ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ಲ, ಯಾವ ಕೆಲಸವನ್ನು ಮಾಡಿಲ್ಲ. ಮತ್ತೆ ಪ್ರತಿ ವರ್ಷ ಇವರು ಟೆಂಡರ್ ಕರೀತಾರೆ, ಒಮ್ಮೆ 1 ವರ್ಷಕ್ಕೊಮ್ಮೆ ಸೇರ್ತಾರೆ, ಒಮ್ಮೆ 5 ವರ್ಷ ಸೇರಿ ಕರೀತಾರೆ. ಸುಮಾರು ಇವತ್ತು ಆ ಮಲ್ಟಿ ವಿಲೇಜ್ ಸ್ಕೀಮನ್ನು ಮೇಂಟೈನ್ ಮಾಡಲಿಕ್ಕೆ ಕೋಟ್ಯಾಂತರ ಹಣವನ್ನು ಖರ್ಚು ಮಾಡಿದ್ದಾರೆ. ಆದರೆ ಯಾವ ಊರಿಗೆ ಕೂಡ ನೀರು ಬರ್ತಾ ಇಲ್ಲ, ಯಾವ ಕೆಲಸಗಳು ಕೂಡ ಪೂರ್ಣ ಆಗಿಲ್ಲ, ಎಲ್ಲ ನಿಂತು ಬಿಟ್ಟಿದೆ. ಯಾಕೆ ನಿಂತು? ಅಲ್ಲಿ ಕೆಲವು ಅಧಿಕಾರಿಗಳು ಮತ್ತು ಕೆಲವು ಮೆಂಬರ್ಗಳು ಸೇರಿ ಏನ್ ಮಾಡಿದಾರೆ ಅಂದ್ರೆ ಕೆಲವು ಜನರಿಗೆ ಇದ್ದಿದ್ದವರಿಗೆ ಮನೆ ಹಾಕಿದ್ದಾರೆ. ಹೀಗಾಗಿ ಕೆಲವು ಜನ ಯುವಕರು ಇವತ್ತು ಅದನ್ನು ಅಬ್ಜೆಕ್ಷನ್ ಮಾಡಿದ್ದಾರೆ. ಯಾಕಪ್ಪ ಅಂತಂದ್ರೆ ಇದು ಸರ್ಕಾರದ ಯೋಜನೆ ಇದೆ, ಇದು ಕರೆಕ್ಟ್ ಆಗಿ ಬಡವರಿಗೆ ಮುಟ್ಟಬೇಕಾಗಿದೆ, ಅದಕ್ಕೆ ಯಾವುದೇ ಗ್ರಾಮ ಸಭೆ ಮಾಡಿಲ್ಲ. ಆಮೇಲೆ ಇವರೇನು 2018ರಲ್ಲಿ ಏನು ಸರ್ವೆ ಮಾಡಿದಾರಲ್ಲ, ಮನೆ ಏನಾದರೂ ಸರ್ವೆ ಮಾಡಬೇಕು ಅಂತ ಸರ್ಕಾರ ನಿಧಿ ಇದೆ, ಅದ್ರ ಪ್ರಕಾರ ಮಾಡಿ ಅದನ್ನು ಇದು ಮಾಡಿ ಎಂಟ್ರಿ ಮಾಡಬೇಕು. ಅದರೊಳಗೆ ಏನ್ ಮಾಡಿದಾರಪ್ಪ ಅಂದ್ರೆ ಕೆಲವರು ಮನೆ ಇದ್ದವರು ಮಾಡಿದ್ದಾರೆ. ಹೀಗಾಗಿ ಮತ್ತೆ ಸರ್ಕಾರ ಏನು ಅವಕಾಶ ಕೊಟ್ಟಿದೆಪ್ಪ ಅಂತಂದ್ರೆ 2018ರಲ್ಲಿ ಏನು ಸರ್ವೆ ಮಾಡಿದ್ರಲ್ಲ, ಯಾರ್ಯಾರು ಮನೆಗಳು ಬಿಟ್ಟು ಹೋಗಿದಾವಲ್ಲ ಅಂಥವ್ರನ್ನ ಮರು ಸೇರ್ಪಡೆ ಮಾಡಿ ಯಾರು ಅದರಿಂದ ವಂಚಿತರಾಗಿದ್ದಾರೆ, ಯಾರು ಅತಿ ನಿರ್ಗತಿಸಿದ್ದಾರೆ ಅವರನ್ನು ಮತ್ತೆ ಆ ಪಟ್ಟಿಯಲ್ಲಿ ವಸತಿ ಯಾರಿಗಿಲ್ಲ ಆ ಪಟ್ಟಿಯಲ್ಲಿ ಸೇರಿಸಿ ಅವರಿಗೆ ವಸತಿ ಸೌಲಭ್ಯವನ್ನು ಕಲ್ಪಿಸಿಕೊಡ್ಬೇಕು ಅನ್ನೋ ಉದ್ದೇಶದ ಸರ್ಕಾರ ಒಂದು ಆದೇಶ ಹೊರಡಿಸಿದ್ದಾರೆ. ಈ ಆದೇಶದ ಪ್ರಕಾರ ಯಾವ PDOಗಳಾಗಲಿ ಯಾವ ಪಂಚಾಯತಿ ಅಧಿಕಾರಿಗಳಾಗಲಿ ಯಾರು ಕೂಡ ಹಳ್ಳಿಗೆ ಹೋಗಿ ಮತ್ತೊಮ್ಮೆ ರೀಸರ್ವೆ ಮಾಡಿ ಇವರು ಸೇರ್ಪಡೆ ಮಾಡಿಸುವಂತ ಕೆಲಸ ಮಾಡಿಲ್ಲ. ಇಲ್ಲೇ ಕುಂದ್ರದು, ಆಫೀಸ್ನಲ್ಲೇ ಕುಂದ್ರದು, ಯಾರು ಹೇಳ್ತಾರ ತಗೊಳ್ಳೋದು, ಲಿಫ್ಟ್ ತಗೊಳ್ಳೋದು, ಇಲ್ಲೇ ಸೇರ್ಪಡೆ ಕಂಪ್ಯೂಟರ್ಗೆ ಎಂಟ್ರಿ ಮಾಡಿ. ಹೀಗಾಗಿ ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಅವತ್ತು 30ನೇ ತಾರೀಕು ಆಗ್ರಹ ಮಾಡ್ತಾ ಇದ್ದೇವೆ. ಏನು ಇವತ್ತು 168 ಮನೆಗಳ ಸೆಕ್ಷನ್ ಆಗಿದೆಯಲ್ಲ ಅದನ್ನ ಮತ್ತೊಮ್ಮೆ ನೀವು ಪ್ರತಿ ಹಳ್ಳಿಗೆ ಬರಬೇಕು. ಪ್ರತಿ ಹಳ್ಳಿಯಲ್ಲಿ ಏನಪ್ಪ ಎಲ್ಲ ರೈತರನ್ನ ಒಳಗೊಂಡಂತೆ ಎಲ್ಲ ಕರ್ನಾಟಕ ರಾಜ್ಯ ರೈತ ಸಂಘದ ಸದಸ್ಯರು ಇರ್ತಾರೆ. ಅದರ ಜೊತೆಗೆ ಗ್ರಾಮದ ಎಲ್ಲ ರೈತರು ಇರ್ತಾರೆ. ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ, ಧರ್ಮಾತೀತವಾಗಿ ಸರ್ಕಾರ ನಿಯಮ ಏನಿದೆ ಆ ನಿಯಮದ ಪ್ರಕಾರ ಯಾರು ಆ ಊರಲ್ಲಿ ನಿರ್ಗತಿಕರಿದ್ದಾರೆ ಅವರನ್ನೇ ಶಿಫಾರಸು ಮಾಡಿ ಕಳಿಸ್ಬೇಕು. ಅದನ್ನು ಬಿಟ್ಕೊಂಡು ನೀವು ತಿಳಿದವರಿಗೆ ಯಾರ್ಯಾರು ಇದ್ದವ್ರಿಗೆ ಹಾಕಿಸ್ಬಿಟ್ರೆ ಏನಾಗುತ್ತಪ್ಪ ಅಂದ್ರೆ ಅದು ಸರ್ಕಾರದ ಯೋಜನೆ ದುರುಪಯೋಗ ಆಗುತ್ತೆ. ಆ ಉದ್ದೇಶದಿಂದ ಇವತ್ತು ಅವೊಂದು ಬೇಡಿಕೆಯನ್ನ ನಾವು ಈ ಹೋರಾಟದಲ್ಲಿ ಇಟ್ಕೊಂಡಿದ್ದೇವೆ. ಅದಕ್ಕೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ 168 ಮನೆಗಳನ್ನ ಯಾವಾಗ ಆಲ್ರೆಡಿ ಅರ್ಹರಿದ್ದಾರೆ ಅವ್ರು ಇಡಿ, ಯಾರು ಅನರ್ಹರಿದ್ದಾರಲ್ಲ ಅವ್ರು ತೆಗೆದು ಅವ್ರ ಜಾಗಕ್ಕೆ ಯಾರು ಅರ್ಹರಿದ್ದಾರೆ ಅವರನ್ನ ಮರು ಸೇರ್ಪಡೆ ಮಾಡಿ ಅವರಿಗೆ ವಸತಿ ಸೌಲಭ್ಯ ಒದಗಿಸಿಕೊಡುವಂತ ಕೆಲಸವನ್ನ ಇವತ್ತು ಮಾಡಬೇಕು. ತಾಲೂಕು ಪಂಚಾಯತಿ ವತಿಯಿಂದ PDOಗಳು ಅಧಿಕಾರಿಗಳು ಎಲ್ಲರೂ ಕೂಡ ಮಾಡಬೇಕು ಅಂತೇಳಿ ಅವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದು ಒಂದು ವಿಷಯ. ಒಟ್ಟು 3 ವಿಷಯಗಳನ್ನು ಇಟ್ಕೊಂಡು ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದೊಂದು ಐತಿಹಾಸಿಕ ಹೋರಾಟ ಇದೆ. ಯಾಕಂದ್ರೆ ಇಷ್ಟು ಸಂಖ್ಯೆಯಲ್ಲಿ ಜನಸೇನೆ ಎಂದೂ ಕೂಡ ಹೋರಾಟ ಮಾಡಿಲ್ಲ. ಇವತ್ತು ಈ ಸರ್ಕಾರದ ಧೋರಣೆಗಳಿಗೆ, ಈ ಜನಪ್ರತಿನಿಧಿಯ ಧೋರಣೆಗೆ ಬೇಸತ್ತು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಇಡೀ ರೈತರ ಪರವಾಗಿ ರೈತರಿಗೆ ನ್ಯಾಯವನ್ನು ಕೊಡುವಂತ ಉದ್ದೇಶದಿಂದ ನಾವೆಲ್ಲ ರೈತರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ನಾವೆಲ್ಲರೂ ಸೇರಿ ಅವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆ ಹೋರಾಟದಲ್ಲಿ ನಮ್ಗೆ ಎಚ್ಚರಿಕೆಯನ್ನು ನಿಮ್ಮ ಪತ್ರಿಕೆ ಮುಖಾಂತರ ಕೊಡಲಿಕ್ಕೆ ಬಯಸ್ತೇನೆ. ನೀವೇನಾದ್ರೂ ಅಧಿಕಾರಿಗಳು ಬೇಜವಾಬ್ದಾರಿತನ ಮಾಡಿ ನೀವು ಹೋರಾಟಕ್ಕೆ ಅಲ್ಲಿ ಬರದೇ ಹೋದ್ರೆ ನಾವು ಮುಖ್ಯ ರಸ್ತೆ ರಾಜ್ಯ ಹೆದ್ದಾರಿಯನ್ನು ತಡೆಗಟ್ಟಿ ಉಗ್ರವಾದಂತ ಹೋರಾಟವನ್ನು ಮಾಡ್ತೇವೆ. ಅದಕ್ಕೆ ಇವತ್ತು ನಾವು ಇದರ ಮುಖಾಂತರ ಪೊಲೀಸ್ ಇಲಾಖೆಗಳನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನೀವು ಕೂಡಲೇ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳನ್ನ ಕರೆಸಬೇಕು. ಯಾರ್ಯಾರಪ್ಪ ಅಂದ್ರೆ ನಮಗೆ ಜಿಲ್ಲಾಧಿಕಾರಿಗಳು ಬರಬೇಕು, ZPCS ಬರಬೇಕು, ಅದರ ಜೊತೆಗೆ RWS ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಬರಬೇಕು, ಅದರ ಜೊತೆಗೆ AWಗಳು ಬರಬೇಕು, RWS AWಗಳು ಬರಬೇಕು, ಅದರ ಜೊತೆಗೆ ಎಲ್ಲ ಸೆಕ್ಷನ್ ಆಫೀಸರ್ ಇರಬೇಕು, ಅದರ ಜೊತೆಗೆ ಎಲ್ಲ ತಾಲೂಕು ಪಂಚಾಯತ್ EOಗಳು ಮತ್ತು ತಹಸೀಲ್ದಾರರು ಸಂಬಂಧಪಟ್ಟಂತ ಎಲ್ಲ ಕೃಷಿ ಇಲಾಖೆ ಅಧಿಕಾರಿಗಳು ಅವತ್ತು ಆ
ಎಲ್ಲ ನಾವು ಲೆಟರ್ ಕೊಡಾಕತ್ತೀವಿ, ಪೊಲೀಸ್ ಇಲಾಖೆಗೆ ಕೊಡ್ತೀವಿ. ಅದಕ್ಕೆ ನಮಗೆಲ್ಲ ಸೂಕ್ತ ಬಂದೋಬಸ್ತನ್ನು ಕೊಟ್ಟು ಅದರ ಜೊತೆಗೆ ಎಲ್ಲ ಅಧಿಕಾರಿಗಳು ಭಾಗವಹಿಸಿ ಅಲ್ಲಿ ಸ್ಥಳದಲ್ಲಿನೇ ಏನು ಒಂದು ರೈತರ ಸಮಸ್ಯೆಗಳಿದ್ದಾವೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೋಬೇಕು ಅನ್ನೋಂಥ ಉದ್ದೇಶಕ್ಕೆ ಹೋರಾಟ ಮಾಡ್ತಾ ಅದಕ್ಕೆ ಎಲ್ಲ ಅಧಿಕಾರಿಗಳು ಬರಬೇಕು ಅನ್ನೋಂಥ ಮಾತನ್ನು ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮಗೆಲ್ಲರಿಗೂ ವಂದಿಸುತ್ತಾ ಮುಂದೆ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ರಾಜ್ಯದ ಉಪಾಧ್ಯಕ್ಷರು ಅವರು ಕೂಡ ಈ ಒಂದು ಹೋರಾಟದ ಉದ್ದೇಶಿ ಮಾಡೋಣ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ವತಿಯಿಂದ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಾಂತಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಮುಖ್ಯ ಗ್ರಾಮ ಪಂಚಾಯತಿಯಲ್ಲಿ ಹಲವಾರು ರೈತಪರ ಸಾರ್ವಜನಿಕರ ಸಂಘಗಳ ವಿರುದ್ಧ ನಾವೇನು ಹೋರಾಟ ಹಮ್ಮಿಕೊಂಡಿದ್ದೀವಿ. ಅದು ಕುಡಿಯುವ ನೀರಾಗಿರಲಿ, ರೈತರು ತುಂಬಿರ್ತಕ್ಕಂಥ ವಿಮೆಗೆ ಪರಿಹಾರ ಬರುವುದಾಗಿರಲಿ, ಜೊತೆಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಆ ಫಲಾನುಭವಿಗಳ ಆಯ್ಕೆಯಲ್ಲಿ ಆಗಿರ್ತಕ್ಕಂಥ ತಾರತಮ್ಯವನ್ನು ಸರಿಪಡಿಸಿ ನಿಜವಾದ ಫಲಾನುಭವಿಗಳಿಗೆ ಆಯ್ಕೆ ಮಾಡಬೇಕು ಅಂತಕ್ಕಂಥ ಈ ನಮ್ಮ ಹೋರಾಟಕ್ಕೆ ನಾವು ಆದಷ್ಟು ಪೂರ್ವದಲ್ಲಿ ನಾವು ಗಡುವು ಕೊಡ್ತಾ ಇದ್ದೀವಿ. 20ನೇ ತಾರೀಕು ಒಳಗಡೆ ನಾವು ಸಾಧ್ಯದಷ್ಟು ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು, ಜೊತೆಗೆ ಏನು ಸಾಧ್ಯದಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಆ 30ನೇ ತಾರೀಕು ನಾವು ಸುಮಾರು 2000 ರೈತರ ಒಂದು ನೇತೃತ್ವದಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವು ಹೋರಾಟ ಯಶಸ್ವಿ ಆಗುವವರೆಗೂ ಆ ಪಂಚಾಯತಿಯಲ್ಲಿ ನಾವು ಧರಣಿ ಕೂತ್ಕೊಂಡು ಪಂಚಾಯತ್ ಕಿಡಿ ಹಾಕುವಂಥ ವ್ಯವಸ್ಥೆ ಮಾಡ್ತೀವಿ. ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಶೀಘ್ರವಾಗಿ ಸ್ಪಂದನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಇನ್ನೊಮ್ಮೆ ನಾವು ನಾವೆಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನಮ್ಮ ಪತ್ರಿಕಾಗೋಷ್ಠಿ ಮೂಲಕ ಹೇಳಿ ನನ್ನ ಮಾತು. ಹಾಗೆ ಫಸಲ್ ವಿಮಾ ಯೋಜನೆಗೆ ಸಂಬಂಧಪಟ್ಟಂತೆ ಕಳೆದ 2 ವರ್ಷಗಳಿಂದ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಮೋಸ ಆಗಿದೆ ಅಂತೇಳಿ ಈಗಾಗಲೇ ನಾವು ವಿಜಯಪುರದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಒಂದು ದಿನ ಸಂಪೂರ್ಣವಾಗಿ ಬೀಗ ಜಡಿದು ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರು 108 ಸಮಸ್ಯೆಗಳನ್ನು ಹೇಳಿದರು. ಇಲ್ಲ, ಇದು ನಮ್ಮ ಕೈಗಿಲ್ಲ, ಬರೀ ನಮ್ಮದು ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಅಲ್ವಾ, ಜಂಟಿ ಸಮೀಕ್ಷೆ ಮಾಡ್ತೀವಿ, ಇದರಲ್ಲಿ ಕಂದಾಯ ಇಲಾಖೆ ಬೇರೆ, ಪಂಚಾಯತ್ ರಾಜ್ ಇಲಾಖೆ ಬೇರೆ, ಕೃಷಿ ಇಲಾಖೆ ಬೇರೆ, ತೋಟಗಾರಿಕೆ ಇಲಾಖೆ ಬೇರೆ, ಆ ಎಲ್ಲ ವರದಿಗಳನ್ನು ತಗೊಂಡು ಬೆಂಗಳೂರಿಗೆ ಇನ್ಶೂರೆನ್ಸ್ ಕಂಪ್ನಿ ಕಳಿಸ್ತೀವಿ, ಅವರೇ ನಮ್ಗೆ ಡಿಸೈಡ್ ಮಾಡ್ತಾರೆ ಅಂತ ಹೇಳಿ ನಮ್ಗೆ ಯಾವುದಕ್ಕೂ ಕೂಡ ಸರಿಯಾದಂಥ ಸ್ಪಂದನೆ ಮಾಡಿದ್ದಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಏನು ದೇವರಿಪೇಟೆ ತಾಲೂಕಿನ ಪೂರ್ವಾರದಲ್ಲಿ ಅಲ್ಲಿ ಕೂಡ ದೊಡ್ಡ ಮಟ್ಟದ ಒಂದು 25 ಲಕ್ಷ ರೂಪಾಯಿ ರೈತರಿಗೆ ಬರಬೇಕಾದಂಥ ಹಣವನ್ನು ಶಿವರಾಜ್ ಅನ್ನುವಂಥ ಹುಡುಗ ತನ್ನ ವೈಯಕ್ತಿಕ ಖಾತೆಗಳಿಗೆ ಹಾಕೊಂಡಂಥ ಮೋಸವನ್ನು ನಾವು ಬಯಲಿಳಿದಿದ್ದು. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಯಾರೂ ಕೂಡ ನಿರ್ದಿಷ್ಟವಾದಂಥ ಜವಾಬ್ದಾರಿ ತಗೊಳ್ಳೋದಿಲ್ಲ. ಆಮೇಲೆ ಈಗ ತಾನು ಹೇಳಿದ್ರು ಗೌಡ್ರು ಹೇಳಿದಾಗ ಏನು ಪ್ರತಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ 4 ಕಡೆ ಅವರು ಸರ್ವೆಗಳನ್ನು ಮಾಡಬೇಕು. ಆಮೇಲೆ ಆ ಏನು ಪ್ಲಾಟ್ಗಳನ್ನು ಸೆಲೆಕ್ಟ್ ಮಾಡ್ತಾರಲ್ಲ 1:10 ಪ್ಲಾಟ್ಗಳನ್ನು ಸೆಲೆಕ್ಟ್ ಮಾಡಬೇಕು. ಉದಾಹರಣೆಗೆ ಈಗ ಹೇಳಿರಲ್ಲ, ಒಂದು ಹೊಲದಲ್ಲಿ ನಾನು ತೊಗರಿ ಬಿತ್ತಿರ್ತೀನಿ, ಏನು ನಮ್ಮ ಅಕ್ಕಪಕ್ಕದ ಹೊಲದಿಂದ ನೀರು ಬಿಟ್ಕೊಂಡಿರ್ಬೋದು, ಅಥವಾ ಎಲ್ಲರೇ ಕೆರೆ ಕಾಲುವೆ ಹಳ್ಳಗಳಿಂದ ನಾನು ನೀರು ಬಿಟ್ಕೊಂಡಪ್ಪ ಅಂತಂದ್ರೆ ಒಣ ಬೇಸಾಯ ಅಂತಿದ್ದಾಗ ಆ ಹೊಲದಲ್ಲಿ ಅವರು ಸರ್ವೆ ಮಾಡಬಾರ್ದು. ಇವ್ರು ಏನು ಮಾಡಿಬಿಡ್ತಾರೆ, ಸೆಲೆಕ್ಟ್ ಮಾಡಾಗ 1:1 ಪ್ಲಾಟ್ಗೆ 10 ಸೆಲೆಕ್ಟ್ ಮಾಡಬೇಕು. ಅದನ್ನ ಯಾರು ಕೂಡ ಮಾಡಂಗಿಲ್ಲ. ಯಾಕಂತಂದ್ರೆ ಇವರು ಬೇಜವಾಬ್ದಾರಿ ಮತ್ತು ಇದರಿಂದ ಅವ್ರಿಗೆ ಯಾವುದೋ ಲಾಭ ಬರಲ್ಲ ಅಂತ ಹೇಳಿ ಅವ್ರು ಏನು ಮಾಡಿಬಿಡ್ತಾರೆ, ಕೇವಲ ಒಂದು ಪಂಚಾಯತಿಗೆ 1:1 ಮಾಡಿ ಕಳಿಸ್ಬಿಡ್ತಾರೆ. ಸೊ ಹಂಗಾಯ್ತಪ್ಪ ಅಂತಂದ್ರೆ ಒಂದು ವೇಳೆ ಅಲ್ಲಿ ಹೊಲಗಳ ತೊಗರಿ ತೆಗೆದು ನಾವು ಬೇರೆ ಬಿದ್ದಿದ್ದಪ್ಪ ಅಂತಂದ್ರೂ ಕೂಡ ಸಮಸ್ಯೆ ಆಗ್ತದ. ಅಥವಾ ಇವರು ಏನು ಕಟಾವು ಮಾಡೋದಕ್ಕಿಂತ ಮುಂಚೆನೇ ಅವ್ರು ರಾಶಿ ಮಾಡ್ಕೊಂಡು ಹೋಗಿದ್ದಪ್ಪ ಅಂತಂದ್ರೂ ಸಮಸ್ಯೆ ಆಗ್ತದ. ಇದಕ್ಕೆ ಹಲವಾರು ಸಮಸ್ಯೆಗಳನ್ನು ಅವ್ರು ಏನು ಮಾಡಿಬಿಡ್ತಾರೆ, ಬೋಗಸ್ ರಿಪೋರ್ಟ್ ರೆಡಿ ಮಾಡಿ ರೈತರನ್ನ ಅನ್ಯಾಯ ಮಾಡಕ್ಕೆ, ಮೋಸ ಮಾಡಕ್ಕೆ ಇವರೇ ಅಧಿಕಾರಿಗಳೇ ಕಲಿಯಲು ಶಾಮೀಲಾಗ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ನಾವೆಲ್ಲ ಎಚ್ಚರಿಕೆ ನೀಡಲಿಕ್ಕೆ ಹೇಳಿದ್ವು. ಏನಪ್ಪ ಅಂತಂದ್ರೆ 1:10 ಕಂಪಲ್ಸರಿ ನೀವೆಲ್ಲ ಪ್ಲಾಟ್ಗಳನ್ನು ಸೆಲೆಕ್ಟ್ ಮಾಡಬೇಕು. ಒಂದಿಲ್ಲಪ್ಪ ಅಂತಂದ್ರೆ ಒಂದಿಲ್ಲ ಅಂದ್ರೆ 10ರಲ್ಲಿ ಯಾವುದೋ ಸೂಕ್ತ ಅನಿಸ್ತದ ಅದರಲ್ಲಿ ನೀವೇನಂದ್ರೆ ರ್ಯಾಂಡಮ್ ಸರ್ವೆ ಅಂತ ಏನು ಹೇಳ್ತೀರಿ, ಆ 10ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ಆ ಹೊಲದಲ್ಲಿ ಕ್ರಾಪ್ ಕಟಿಂಗ್ ಮಾಡಿ ಅಲ್ಲಿ ತಾವು ಏಕಾಏಕಿ ಹೋಗಂಗಿಲ್ಲ, ಅದನ್ನು ಪಂಚಾಯತಿ ಒಳಗೆ ಲಿಸ್ಟ್ ಹಚ್ಚಬೇಕು. ನಾವು ಇಂಥ ತಾರೀಕಿಗೆ ಈ ಉದಾಹರಣೆಗೆ ಮುಖ್ಯ ಪಂಚಾಯತಿಯಲ್ಲಿ ಈ ಹಳ್ಳಿಗೆ ಈ ರೈತರ ಹೊಲ ಸೆಲೆಕ್ಟ್ ಮಾಡಿದ್ದೀವಿ, ಅಲ್ಲಿ ತಾವು ಕೂಡ ಇರಬೇಕು, ರೈತರು ಇರಬೇಕು. ಸಂಬಂಧಪಟ್ಟಂತೆ ಕಂದಾಯ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ, ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆ ಈ ಅಧಿಕಾರಿಗಳು ಬಂದು ವಿತ್ ವಿಡಿಯೋ ಆ್ಯಂಡ್ ಫೋಟೋ ಕಂಪಲ್ಸರಿ ಇರಬೇಕು. ಇದು ರೂಲ್ಸ್ ಐತೆ. ಫೋಟೋ ಮತ್ತು ವಿಡಿಯೋಗಳನ್ನು ದಾಖಲಿಸಿ ಅದೇನು ಇಳುವರಿ ಬರ್ತದಲ್ಲ ಅದನ್ನು ಕೂಡ ಅವ್ರು ದಾಖಲೆ ಮಾಡಬೇಕು. ಆ ಇಳುವರಿ ಪ್ರಕಾರ ಕಳೆದ 5 ವರ್ಷಗಳಿಂದ ಅದನ್ನೇನು ಮಾಡ್ತಾರೆ, ಸರ್ವೆ ತೆಗೆದು 5 ವರ್ಷದಾಗ 4 ವರ್ಷಕ್ಕಿಂತ ಈ ವರ್ಷ ಕಡಿಮೆ ಬೇಕಪ್ಪ ಅಂತಂದ್ರೆ ಮಾತ್ರ ಇದನ್ನ ಬೆಳೆಗೆ ಕೊಡ್ತಾರೆ ಅಂತೇಳಿ ಒಂದು ಗೈಡ್ಲೈನ್ಸ್ ಹೇಳ್ತಾರೆ. ಅದನ್ನ ಯಾರು ಕೂಡ ಮಾಡಂಗಿಲ್ಲ. ಏನು ಮಾಡಿಬಿಡ್ತಾರೆ, ಏನು ಬೆಳೆದ್ರೆ 0.00 ಹಾಕೋದು ಹೋದಪ್ಪ ಅಂತಂದ್ರೆ ಏನಾಗ್ತದೆ, ಹೋದ ವರ್ಷ 0 ಐತಪ್ಪ ಅಂತಂದ್ರೆ ಈ ವರ್ಷ 0ಗಿಂತ ಕಡಿಮೆ ಅಂತೂ ಬರಂಗಿಲ್ಲ. ಸೊ ಈ ರೀತಿಯಾಗಿ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮತ್ತು ಬೇಜವಾಬ್ದಾರಿಯಿಂದ ರೈತರಿಗೆ ಮೋಸ ಆಗೋ ಸಾಧ್ಯತೆಗಳದಾವ. ಅವರು ಕರೆಕ್ಟಾಗಿ ಕೆಲಸ ಮಾಡಿದ್ರಪ್ಪ ಅಂತಂದ್ರೆ ಯಾವ ರೈತರು ಕೂಡ ಲಾಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಷ್ಟ ಆಗಿರ್ತೇವೆ 100% ಪರಿಹಾರ ಬಂದೇ ಬರ್ತದೆ. ಈಗ ಉದಾಹರಣೆಗೆ ನೋಡಿದ್ರೆ ತಾಳಿಕೋಟೆ ತಾಲೂಕಿನ ಬೆಕ್ಕನಾಳ ಮತ್ತು ಬಂಟ್ಮೂರು
ವರ್ಷ ದೊಡ್ಡ ಮಟ್ಟದ ಹೋರಾಟ ಆಗಿ ಕೃಷಿ ಏನು ಸಂಬಂಧಪಟ್ಟ ಇನ್ಶೂರೆನ್ಸ್ ಆಫೀಸರ್ನ ಕಟ್ಟಿ ಹಾಕಿದ್ರು, ನಮ್ಮ ರೈತರ ಕಟ್ಟಿ ಹಾಕಿದ್ದೇವೆ ನಾವು. ಯಾಕಪ್ಪ ಅಂತಂದ್ರೆ ಅವರು ಬಂದಿಲ್ಲ ಬಿಟ್ಟಿಲ್ಲ ಬಂದು ಸುಮ್ಮನೆ ಅಷ್ಟು ಇಷ್ಟು ಅಂತ ಹಾಗೆ ಎದ್ದು ಹೋಗ್ಬಿಟ್ಟಿದ್ದಾವೆ, ನಾವು ಅದಕ್ಕೆ ಹೋಗಿಲ್ಲ. ಅಲ್ಲೇ ಒಂದು ಅಂತ ಸಂದರ್ಭ ನಮ್ಮ ಅಧ್ಯಕ್ಷರು ಎಲ್ಲ ರೈತ ಬಂದರು ಎಲ್ಲ ಕೂತ್ಕೊಂಡು ಅವನ್ನ ಕಟ್ಟಿ ಹಾಕಿ ನಾವು ತಂದೋಗ. ಅವಾಗ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಜೆಡಿಯವರು ಇಲ್ಲಿ ಅದೇನು ಸಮಸ್ಯೆ ನೋಡಿ ಅಂತಂದಾಗ ಬಗೆಹರಿಸಿದೆ ಅಂತ ಅನುಕೂಲವಾಗಿ ಬರವಣಿಗೆ ಮೂಲಕ ಕೊಟ್ಟಿದ್ದಾರೆ ನಾನು. ಸೊ ಅಲ್ಲಿ ಹೋದ ವರ್ಷ ಬೆಳೆ ಪರಿಹಾರ ಬರಲಿಲ್ಲ, ಈ ವರ್ಷ ಬೆಳೆ ಪರಿಹಾರ ಬರಲಿಲ್ಲ. ಸೊ ಹಿಂಗಾಯ್ತಪ್ಪ ಅಂತಂದ್ರೆ ಏನು ಭಾರತ ಸರ್ಕಾರ